ಅಲ್ಲಿ ಇಳುವರಿ ಇದೆ, ಇಲ್ಲಿ ಇಳುವರಿ ಎಲ್ಲ ಒಣಗಿ ಹೋಗ್ತಾ ಇದೆ. ಏನ್ ಸರ್ ಗಿಡ ಕಟ್ ಮಾಡ್ತಿದ್ದೀರಾ? ರೂಟ್ ಝೋನ್ ಹೇಗಿದೆ ಅನ್ನೋದಕ್ಕೆ ನಿಮಗೊಂದು ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತೀನಿ ಮೇಡಮ್. 1950ರಲ್ಲಿ ಹಸಿರು ಕ್ರಾಂತಿ ಅಂತ ಬಂದಾಗ ಇಲ್ಲೇನಾಯ್ತು ಅಂದ್ರೆ ಫುಡ್ ಪ್ರೊಡಕ್ಷನ್ ತುಂಬಾ ಕಡಿಮೆ ಆಗ್ತಾ ಹೋಯ್ತು. ಬೇರುಗಳ ಅಭಿವೃದ್ಧಿ ಚೆನ್ನಾಗಿದ್ರೆ ಮಾತ್ರ ಬೆಳೆ ಚೆನ್ನಾಗಿರಕ್ಕೆ ಸಾಧ್ಯ ಇರುತ್ತೆ. ಅದನ್ನ ತಿನ್ನಬೇಕು ಅಂದ್ರೆ ಆಹಾರವಾಗಿ ಊಟ ಮಾಡಬೇಕು ಅಂದ್ರೆ ಕಂಪಲ್ಸರಿಯಾಗಿ ಇಲ್ಲೈತಲ್ಲ ಬಿಳಿ ಬೇರುಗಳ ಅಭಿವೃದ್ಧಿ ಪಾರ್ಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೂ ಆಹಾರ ಬೇಕು ಮೇಡಮ್. ಆಹಾರನೇ ಅತ್ಯಾಜ್ಯವಾಗಿರುತ್ತೆ. ಹಾಗಾಗಿ ಇಲ್ಲಿ ರೋಗಗಳ ಬಾಧೆ ತುಂಬ ಆಗಿತ್ತು. ಆ ರೋಗಗಳ ಬಾಧೆ ಸಂಪೂರ್ಣವಾಗಿ ಇಲ್ಲಿ ನಿರ್ವಹಣೆ ಆಗಿ ಮೇಲೆ 5 ಇಯರ್ಸ್ ಅಂದರೆ 5ನೇ ವರ್ಷ ತೋಟದಲ್ಲಿ ಇದು 5 ಕ್ವಿಂಟಲ್ ಅಡಿಕೆ ಕೊಯ್ದಾರೆ. ಒಂದು 20 to 25% ಕೆಮಿಕಲ್ ಫರ್ಟಿಲೈಸರ್ಸಿಗೆ ಹೋಗ್ರಿ, 75% ಸಾವಯವ ಗೊಬ್ಬರಕ್ಕೆ ಹೋಗ್ರಿ. ಇಲ್ಲಿ ಫುಡ್ ಪ್ರೊಡಕ್ಷನ್ ಜಾಸ್ತಿ ಆಗಬೇಕು ಅನ್ನೋ ಉದ್ದೇಶಕ್ಕೆ ಕೆಮಿಕಲ್ ಹುಟ್ಟಾಕ್ತು. ನಾನು ಕೆಮಿಕಲ್ ಸಂಪೂರ್ಣವಾಗಿ ಬಿಡೋಕ್ಕಾಗಲ್ಲ ಅಂತ ಹೇಳ್ತಾ ಇಲ್ಲ. 75% ನೀವು ಆರ್ಗಾನಿಕ್ ಮಾಡಿ 25% ಕೆಮಿಕಲ್ ಮಾಡಿದಾಗ ಏನಾಗುತ್ತೆ ಅಂದರೆ ಅವಾಗೈತಲ್ಲ ನೀವು ಬ್ಯಾಲೆನ್ಸ್ ಮಾಡ್ಬೋದು. ಆರ್ಥಿಕ ಸ್ಥಿತಿ ಚೆನ್ನಾಗಿದ್ದರೆ ಮಾತ್ರ ಮೇಡಮ್ ಇವತ್ತು ಮನುಷ್ಯ ಬದುಕು ಸಾಧ್ಯ. ಮುಟ್ಟಿಗಟ್ಲೆ ಹಾಕ್ತಾ ಇದ್ದವ್ರು ಈಗ ಗ್ರಾಮ್ ಗಟ್ಲೆ ಹಾಕ್ರಿ ಅಂತ ಹೇಳ್ತೀರಾ? ಖಂಡಿತ ಮೇಡಮ್.